ಮಾದಕ ವಸ್ತು ಸಾಗಾಟ ಮಾಡುತ್ತಿದ್ದ ಇಬ್ಬರನ್ನ ಶಿರಸಿ ಗ್ರಾಮೀಣ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಕ್ಕಳ ಗದ್ದೆ ಮನೆಯ 28 ವರ್ಷದ ವಿಕ್ರಮ್ ರಾಮಕೃಷ್ಣ ಭಟ್, ಶಿರಸಿ ಮಕ್ಕಿಯ 27 ವರ್ಷದ ಕಶ್ಯಪ್ ಮಂಜುನಾಥ್ ಹೆಗಡೆ ಬಂಧಿತರು. ಇಂದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಇಬ್ಬರನ್ನ ವಶಕ್ಕೆ ಪಡೆದು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಬರೂರ್ ಚೆಕ್ ಪೋಸ್ಟ್ನಿಂದ ಶಿರಸಿ ಕಡೆಗೆ ಇನೋವಾ ಕಾರ್ನಲ್ಲಿ ಅಕ್ರಮ ಗಾಂಜಾವನ್ನ ಮಾರಾಟ ಮಾಡುವ ಉದ್ದೇಶದಿಂದ ತೆಗೆದುಕೊಂಡು ಹೊರಟಿದ್ದರು. ಈ ವೇಳೆ ಶಿರಸಿ ಗ್ರಾಮೀಣ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಬಂಧಿತರಿಂದ ಅಂದಾಜು 4,500 ರೂಪಾಯಿ ಮೌಲ್ಯದ 80 ಗ್ರಾಂ ಗಾಂಜಾ ಹಾಗೂ ಕೃತ್ಯಕ್ಕೆ ಬಳಸಿದ ಕಾರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. NDPS ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಜುಲೈ 1 ರಿಂದ 4 ರವರೆಗೆ ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಮುಕ್ತ ಚೆಸ್ ಪಂದ್ಯಾವಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸಿದ ಅಕ್ಷಯ ಸಾಥಿ ಮೊದಲ ಮಹಿಳಾ ಚಾಂಪಿಯನ್ ಆಗಿ ಹೊರಹೊಮ್ಮಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸಿದ್ದ ಸುಮಿತ್ ಕುಮಾರ್ ದ್ವಿತೀಯ ಹಾಗೂ ಪ್ರಶಾಂತ್ ನಾಯಕ್ ತೃತೀಯ ಸ್ಥಾನವನ್ನ ಪಡೆದಿದ್ದು ಇವರು ಸಹ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಈ ಪಂದ್ಯಾವಳಿಯಲ್ಲಿ 300ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸಿದ್ರು. ಟವರ್ ನಿರ್ಮಿಸಲು ಜಾಗ ನೀಡಿದ್ದ ವ್ಯಕ್ತಿಗೆ ಕರಾರಿನ ಪ್ರಕಾರ ಬಾಡಿಗೆ ತುಂಬದೆ ಸತಾಯಿಸಿದ್ದಕ್ಕೆ ಆ ಕಂಪನಿಗೆ ಬಡ್ಡಿ ಸಮೇತ ದಂಡ ತುಂಬುವಂತೆ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಆದೇಶ ನೀಡಿದೆ. ಹೊನ್ನಾವರದ ಕಾಸರಗೋಡು ನಿವಾಸಿ ವಿಠಲ್ ಗಾಯತೊಂಡೆ ಹಾಗೂ ವೈಕುಂಠ ಗಾಯತೊಂಡೆ ಟವರ್ ನಿರ್ಮಿಸಲು JTL ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ಗೆ ಜಾಗ ನೀಡಿದ್ರು. ಕರಾರಿನ ಪ್ರಕಾರ ಟವರ್ ಜಾಗಕ್ಕೆ ಪ್ರತಿ ತಿಂಗಳು 3,000 ರೂಪಾಯಿ ಬಾಡಿಗೆ ಕೊಡುವ ಒಪ್ಪಂದ ಮಾಡಿಕೊಂಡಿದ್ರು. ಆದರೆ ಒಪ್ಪಂದದಂತೆ ಬಾಡಿಗೆ ನೀಡದೆ ಸತಾಯಿಸಿದ್ರಿಂದ ಪ್ರಕರಣ ದಾಖಲಿಸಿದ್ರು. ವಿಚಾರಣೆ ನಡೆಸಿದ ಆಯೋಗ JTL ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಸಂಸ್ಥೆ ಬಾಡಿಗೆಯ ಬಾಕಿ ಮೊತ್ತ 5,32,950 ರೂಪಾಯಿಗಳ ಜೊತೆಗೆ 8% ವಾರ್ಷಿಕ ಬಡ್ಡಿಯೊಂದಿಗೆ ಹಣ ಪಾವತಿಸುವಂತೆ ಹಾಗೂ ಪ್ರಕರಣದ ಖರ್ಚು ವೆಚ್ಚಕ್ಕಾಗಿ 5,000 ರೂಪಾಯಿ ಪಾವತಿಸಲು ಆದೇಶ ನೀಡಿದೆ. ಹಿರಿಯ ನಾಗರಿಕರೊಬ್ಬರು ತಮ್ಮ ನಿವೃತ್ತಿ ಸಮಯದಲ್ಲಿ ಸಿಕ್ಕ ಹಣವನ್ನ ಸೊಸೈಟಿಯಲ್ಲಿ ಠೇವಣಿ ಇರಿಸಿದ್ದು, ಠೇವಣಿ ಹಣ ಪಕ್ವಗೊಂಡ ನಂತರ ವಾಪಸ್ ನೀಡದಕ್ಕಾಗಿ ಸೊಸೈಟಿಗೆ ಠೇವಣಿ ಹಣಕ್ಕೆ 9.5% ಬಡ್ಡಿಯೊಂದಿಗೆ ಪಾವತಿ ಮಾಡುವಂತೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಆದೇಶ ನೀಡಿದೆ. ಕಾರವಾರದ ಕೋಡಿಬಾಗ್ ನಿವಾಸಿ ದಿನಕರ್ ನಾಯಕ್ ನಿವೃತ್ತಿ ಬಳಿಕ ಕಾರವಾರದ ಆಶ್ರಯ ಪತ್ತಿನ ಸಹಕಾರಿ ಸಂಘದಲ್ಲಿ 3 ಠೇವಣಿಗಳನ್ನ ಇರಿಸಿದ್ರು. ಠೇವಣಿ ಪಕ್ವಗೊಂಡರೂ ಹಣ ನೀಡದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ವಿಚಾರಣೆ ನಡೆಸಿದ ಆಯೋಗ 3 ಠೇವಣಿಗಳ ಮೊತ್ತ 4,96,898 ರೂಪಾಯಿಯೊಂದಿಗೆ ಪಕ್ವಗೊಂಡ ದಿನಾಂಕದಿಂದ 9.5% ವಾರ್ಷಿಕ ಬಡ್ಡಿಯೊಂದಿಗೆ ಪಾವತಿಸುವಂತೆ ಆದೇಶ ನೀಡಿದೆ. ಇದರೊಂದಿಗೆ 20,000 ರೂಪಾಯಿ ಪರಿಹಾರ ಮತ್ತು ಪ್ರಕರಣದ ಖರ್ಚು ವೆಚ್ಚಕ್ಕಾಗಿ 5,000 ರೂಪಾಯಿ ನೀಡುವಂತೆ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಜಿಲ್ಲೆಯಲ್ಲಿ ಕಳೆದ 24 ಗಂಟೆಗಳಲ್ಲಿ ಸುರಿದ ಮಳೆಯ ವಿವರ ಈ ರೀತಿ ಇದೆ. ಅಂಕೋಲಾದಲ್ಲಿ 39.4 ಮಿಲಿಮೀಟರ್, ಭಟ್ಕಳದಲ್ಲಿ 51, ಹಳಿಯಾಳದಲ್ಲಿ 9.6 ಮಿಲಿಮೀಟರ್, ಹೊನ್ನಾವರದಲ್ಲಿ 48.5, ಕಾರವಾರದಲ್ಲಿ 33.7, ಕುಮಟಾದಲ್ಲಿ 54.4, ಮುಂಡಗೋಡದಲ್ಲಿ 21.3, ಸಿದ್ದಾಪುರ 78.5, ಶಿರಸಿ 51.5, ಸೂಫಾ 42.7, ಯಲ್ಲಾಪುರ 29, ದಾಂಡೇಲಿಯಲ್ಲಿ 16.6 ಮಿಲಿಮೀಟರ್ ಮಳೆ ಸುರಿದಿದೆ. ಇನ್ನು ಕೆರವಡಿಯಲ್ಲಿ ತೆರೆದಿರುವ ಕಾಳಜಿ ಕೇಂದ್ರದಲ್ಲಿ 27 ಮಂದಿಗೆ ಆಶ್ರಯ ಒದಗಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.